ಏನು ಜಮೀರ್ ಅಹಮದ್ ಖಾನ್ ತಾನು ಚನ್ನಪಟ್ಟಣ ಚುನಾವಣೆ ವೇಳೆಯಲ್ಲಿ ನಮ್ಮ ಒಕ್ಕಲಿಗರ ಸರ್ವೋಚ್ಚ ನಾಯಕರುಗಳಾದಂತಹ ದೇವೇಗೌಡ ಅಪ್ಪಾಜಿ ಅವರ ಬಗ್ಗೆ, ಕುಮಾರಸ್ವಾಮಿ ಅವರ ಬಗ್ಗೆ ಅವರು ಅವಹೇಳನಕಾರಿಯಾಗಿ ಮಾತಾಡಿದ ವಿಚಾರವಾಗಿ ಈ ದಿನ ನಮ್ಮ ನೆಲಮಂಗಲದ ಎಲ್ಲ ಒಕ್ಕಲಿಗ ಒಕ್ಕೂಟಗಳು ಒಂದು ಸೇರಿ ಈ ಬೈಪಾಸ್ ವತಿಯಿಂದ ಪ್ರೊಟೆಸ್ಟ್ ಮಾಡಿ ಅಲ್ಲಿ ರಸ್ತೆ ಚಳವಳಿಯನ್ನು ಮಾಡಿ ಮತ್ತೆ ಇಲ್ಲೂ ಸಹ ರಸ್ತೆ ಚಳವಳಿಯನ್ನು ಮಾಡಿ ನಾವು ಮೆಮೊರಾಂಡಮ್ ಅನ್ನು ಕೊಟ್ಟಿದ್ವಿ. ಆ ಜಮೀರ್ ಖಾನ್ ತನ್ನ ನಾಲಿಗೆಯನ್ನ ಬಿಗಿ ಇಟ್ಕೊಳ್ಬೇಕು. ಆತ ಸ್ವೇಚ್ಛಾಚಾರ್ಯವಾಗಿ ಏನು ಮಾತಾಡ್ತಾ ಇದ್ದಾನೆ ಅದಕ್ಕೆ ಕಡಿವಾಣ ಹಾಕಬೇಕು ಅಂತ ನಾವು ರಾಜ್ಯಪಾಲರಲ್ಲಿ ಮನವಿ ಮಾಡ್ತೀವಿ. ಆತನ ಕೂಡಲೇ ಸಚಿವ ಸ್ಥಾನದಿಂದ ಸಹ ಕಿತ್ತೊಗಿಬೇಕು ಅಂತ ಕಾಂಗ್ರೆಸ್ ಪಕ್ಷವನ್ನು ಸಹ ನಾವು ಆಗ್ರಹ ಮಾಡ್ತೀವಿ. ಹೌದು, ಖಂಡಿತವಾಗೂ ಇಲ್ಲಿ ಯಾವುದೇ ಒಂದು ಪಕ್ಷ ಇಲ್ಲ, ಇದಿಲ್ಲ. ನಾವು ಎಲ್ಲರೂ ಸೂಟ್ ಹಾಕಿರ್ತೀವಿ, ಚಪ್ಪಲಿಗಳು ಶೂಗಳು ಹಾಕ್ತಿವಿ. ಮನೆ ಒಳಗಡೆ ಹೋದ ತಕ್ಷಣ ಎಲ್ಲ ಹೊರಗಡೆ ಬಿಡ್ತೀವಿ. ಆ ರೀತಿ ಜನಾಂಗದ ವಿಚಾರ ಬಂದಾಗ ನಾವೆಲ್ಲರೂ ಒಂದೇ ಅನ್ನೋದನ್ನ ಈ ನೆಲಮಂಗಲ ಜನತೆ ತೋರಿಸಿದ್ವಿ. ರಘುನಾಥ್ ಅಂತ, ನಾನು ಮಾಜಿ ಒಕ್ಕಲಿಗರ ಯುವ ವೇದಿಕೆಯ ಖಜಾಂಚಿ. ಇವತ್ತು ನಮ್ಮ ನೆಲಮಂಗಲದಲ್ಲಿ ಒಕ್ಕಲಿಗರ ಯುವ ವೇದಿಕೆ ಎಲ್ಲ ಯುವಕರು, ಮುಖಂಡರುಗಳು ಮತ್ತು ಎಲ್ಲ ಹಿಂದೂಗಳು ಸೇರಿ ಇವತ್ತು ಜಮೀರ್ ಅಹಮದ್ ಖಾನ್ ಮಾತಾಡಿರ್ತಕ್ಕಂಥ ಅವಹೇಳನಕಾರಿಯಾಗಿ ಮಾತಾಡಿರ್ತಕ್ಕಂಥದ್ದು ಖಂಡಿಸಿ ಇವತ್ತು ನಾವು ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಕೊಡೋದಕ್ಕೆ ಬಂದಿದ್ವಿ. ಚನ್ನಪಟ್ಟಣ ಬೈ ಎಲೆಕ್ಷನ್ನಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡ ಅಪ್ಪಾಜಿಯವರ ಬಗ್ಗೆ, ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಕೇಂದ್ರ ಮಂತ್ರಿಗಳಾದಂಥ ಕುಮಾರಣ್ಣನವರ ಬಗ್ಗೆ ಮಾತಾಡಿರ್ತಕ್ಕಂಥದ್ದು ಖಂಡನೀಯ. ಇವರಿಗೆ ನಾಲಿಗೆ ಬಿಗಿ ಹಿಡ್ಕೊಂಡು ಮಾತಾಡೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಜೊತೆ ಅಲ್ಲ, ಒಕ್ಕಲಿಗರ ಮುಖಂಡರು ಅಂತ ಅಲ್ಲ, ಇದು ಎಲ್ಲರಿಗೂ ಕೂಡ ಆಗುತ್ತೆ. ಯಾಕಂತಂದ್ರೆ ಇವತ್ತು ಅವ್ರಿಗೆ ಮಾತಾಡಿ ನಾಳೆ ಬೇರೆಯವ್ರಿಗೆ ಮಾತಾಡ್ಬೋದು ಅವರು. ಹಾಗಾಗಿ ಅದಕ್ಕೋಸ್ಕರನೇ ನಾವು ಇವತ್ತು ಎಲ್ಲರೂ ಕೂಡ ಸೇರಿ ನಾವು ಈ ಪ್ರತಿಭಟನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದೆ ಏನಾದರೂ ಇದೇ ರೀತಿ ಅವರು ಮುಂದುವರೆದ್ರು ಅಂತಂದ್ರೆ ಉಗ್ರವಾಗಿ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಹಿಂದೂ ವಿರೋಧಿ ಜಮೀರ್ಗೆ ಹೇಳಿ ಧಿಕ್ಕಾರ, ಅಂಟಾಡಿ ಜಮೀರ್ಗೆ ಹೇಳಿ ಧಿಕ್ಕಾರ.